ವಿಶ್ವಕಪ್ ಟೈಮಲ್ಲಿ ಬಾಂಗ್ಲಾದೇಶದ ಜೊತೆ ನಾವಿದ್ದೇವೆ ಅಂತ ಹೀರೋ ಆಗೋಕೆ ಹೋಗಿದ್ದ ಪಾಕಿಸ್ತಾನ ಈಗ ಅವರ ಮುಂದೆಯೇ ಝೀರೋ ಆಗಿದ್ದಾರೆ. ವಿಶ್ವಕಪ್ ಬೆನ್ನಲ್ಲೇ ಏಕದಿನ ಸರಣಿ ಫಿಕ್ಸ್ ಮಾಡಿದ್ದ ಪಾಕಿಸ್ತಾನ ಈಗ ಬಾಂಗ್ಲಾ ನೆಲದಲ್ಲೇ ಸೋತು ಸುಣ್ಣವಾಗಿದೆ. ಸೋತ ಮೇಲೂ ಕೂಡ ಮೋಸ ಆಗಿದೆ ಅಂತೇಳಿ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಬಾಂಗ್ಲಾ ಎದುರಲ್ಲೂ ಗೆಲ್ಲದ ಪಾಕಿಸ್ತಾನದ ಶೇಪ್ ಔಟ್ ಹೇಗಿತ್ತು? ಮೋಸದಿಂದಾಗಿ ಸೋತ್ರ? ಏನಿದು ಹೊಸ ರಾಗ? ಐಸಿಸಿ ಕಪ್ಗಳನ್ನು ಇನ್ಮೇಲೆ ಕದ್ಕೊಂಡು ಹೋಗ್ತಾರ? ಬಾಂಗ್ಲಾದೇಶ ಇತಿಹಾಸ ನಿರ್ಮಿಸಿದ್ದೇಗೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯನ್ನ ಬಾಂಗ್ಲಾ ತಂಡ 2-1 ಅಂತರದಿಂದ ಗೆದ್ದುಕೊಂಡಿದೆ. ಮೊದಲ ಪಂದ್ಯದಲ್ಲೂ ಕೂಡ ಎರಡೂ ತಂಡಗಳ ನಡುವೆ ದೊಡ್ಡ ಹೈಡ್ರಾಮಾವೇ ನಡೆದು ಕೊನೆಗೂ ಕೂಡ ಪಾಕಿಸ್ತಾನ ಸೋತು ಸುಣ್ಣವಾಗಿದೆ. ಆದರೆ ಈ ಸೋಲನ್ನ ಸುಲಭಕ್ಕೆ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ. ಮೋಸದ ಡ್ರಾಮಾ ಶುರು ಮಾಡಿದ್ದಾರೆ. ಬಾಂಗ್ಲಾ ವಿರುದ್ಧವೂ ಸೋತು ಸುಣ್ಣವಾದ ಪಾಕಿಸ್ತಾನ. ಭಾನುವಾರ ಮಿರ್ಪುರ್ನಲ್ಲಿ ನಡೆದಂತ 3ನೇ ಏಕದಿನ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಬಾಂಗ್ಲಾದೇಶ ತಂಡ 50 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 290 ರನ್ಗಳನ್ನು ಕಲೆ ಹಾಕಿತ್ತು. ಬಾಂಗ್ಲಾ ಪರ ತನ್ಜೀದ್ ಹಸನ್ 107 ರನ್ಗಳ ಇನ್ನಿಂಗ್ಸ್ ಆಡಿದ್ರು. ಈ ಟಾರ್ಗೆಟ್ ಬೆನ್ನತ್ತಿದಂತ ಪಾಕಿಸ್ತಾನ ಪರ ಸಲ್ಮಾನ್ ಅಲಿ ಅಘಾ ಕೂಡ 106 ರನ್ಗಳ ಇನ್ನಿಂಗ್ಸ್ ಅನ್ನು ಆಡಿದ್ರು. ಆದರೆ ಪಾಕಿಸ್ತಾನ 50 ಓವರ್ಗಳಲ್ಲಿ ಆಲ್ಔಟ್ ಆಗೋ ಮೂಲಕ 279 ರನ್ಗಳನ್ನ ಕಲೆ ಹಾಕಲಷ್ಟೇ ಸಾಧ್ಯವಾಯಿತು. ಈ ಮೂಲಕ 11 ರನ್ಗಳಿಂದ ಪಾಕಿಸ್ತಾನ ಸೋಲೊಪ್ಪಿಕೊಳ್ತು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬಾಂಗ್ಲಾದೇಶದ ಗೆಲುವಿಗೆ ಪಾಕಿಸ್ತಾನದ ಬೌಲರ್ಗಳು ನೀಡಿದಂತಹ ಹೆಚ್ಚುವರಿ ರನ್ಗಳು ಕೂಡ ಕಾರಣ ಆಯಿತು. 26 ಎಕ್ಸ್ಟ್ರಾ ರನ್ಗಳನ್ನ ನೀಡಿದ್ರು. ಆದರೆ ಬಾಂಗ್ಲಾ ಪರ ಬೌಲರ್ಗಳು ಹೆಚ್ಚುವರಿಯಾಗಿ 9 ರನ್ಗಳನ್ನ ಮಾತ್ರ ಕೊಟ್ಟಿದ್ರು. ಹೀಗೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲೂ ಇಂಪ್ಯಾಕ್ಟ್ ಮಾಡಿದಂತ ಬಾಂಗ್ಲಾ ಆಟಗಾರರು ಹೊಸ ಇತಿಹಾಸವನ್ನೇ ಬರೆದಿದ್ದಾರೆ. ಪಾಕ್ ವಿರುದ್ಧ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಬಾಂಗ್ಲಾದೇಶ ಈಗ ಪಾಕಿಸ್ತಾನ ಕ್ರಿಕೆಟ್ಗಿಂತ ಬೆಸ್ಟ್ ಅನ್ನೋ ಥರಾನೇ ಪರ್ಫಾರ್ಮ್ ಮಾಡ್ತಿದೆ. ODI ರ್ಯಾಂಕಿಂಗ್ ನಲ್ಲಿ ಪಾಕಿಸ್ತಾನ 4ನೇ ಸ್ಥಾನದಲ್ಲಿದ್ರೆ ಬಾಂಗ್ಲಾದೇಶ ತಂಡ 10ನೇ ಸ್ಥಾನದಲ್ಲಿದೆ. ಆದರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಪಾಕ್ಗಿಂತ ಬಾಂಗ್ಲಾ ಎಷ್ಟೋ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಿದೆ. ಕಳೆದ 2 ವರ್ಷಗಳಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನ ವಿರುದ್ಧ ಅದ್ಭುತ ಪ್ರದರ್ಶನ ನೀಡ್ತಾನೆ ಬರ್ತಾ ಇದೆ. ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸರಣಿಗಳನ್ನ ಗೆಲ್ತಾ ಇದೆ. ಮೊದಲನೇದಾಗಿ 2024ರಲ್ಲಿ ಪಾಕಿಸ್ತಾನದಲ್ಲಿ ನಡೆದಂತ ಟೆಸ್ಟ್ ಸರಣಿಯಲ್ಲಿ ಮೊದಲ ಬಾರಿಗೆ ಬಾಂಗ್ಲಾದೇಶ ಗೆಲುವನ್ನ ಸಾಧಿಸುತ್ತೆ. 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 2 ಪಂದ್ಯಗಳನ್ನ ಗೆದ್ದುಕೊಂಡು ಪಾಕಿಸ್ತಾನ ವೈಟ್ ವಾಶ್ ಆಗುವಂತೆ ಬಾಂಗ್ಲಾದೇಶ ಮಾಡುತ್ತೆ. ಅದು ಬಾಂಗ್ಲಾಗೆ ಪಾಕಿಸ್ತಾನ ನೆಲದಲ್ಲಿ ದಕ್ಕಿದಂತ ಮೊದಲ ಟೆಸ್ಟ್ ಗೆಲುವಾಗಿತ್ತು. ಆನಂತರ ಕಳೆದ ವರ್ಷ ಅಂದ್ರೆ 2025ರಲ್ಲಿ T20 ಸರಣಿಯನ್ನ ಆಡ್ತಾರೆ. 3 ಪಂದ್ಯಗಳ T20 ಸರಣಿಯಲ್ಲಿ ಬಾಂಗ್ಲಾದೇಶ 2-1 ಅಂತರದಿಂದ ಪಾಕಿಸ್ತಾನವನ್ನ ಸೋಲಿಸುತ್ತೆ. ಅಲ್ಲಿ T20 ಸರಣಿಯನ್ನು ಕೂಡ ಗೆದ್ದುಕೊಳ್ಳುತ್ತೆ. ಈಗ 2026ರಲ್ಲಿ ಏಕದಿನ ಸರಣಿಯನ್ನ ಮತ್ತೆ 2-1 ಅಂತರದಿಂದ ಗೆದ್ದುಕೊಂಡಿದೆ. ಅಲ್ಲಿಗೆ ಪಾಕಿಸ್ತಾನವನ್ನ ಹ್ಯಾಟ್ರಿಕ್ ಅಂದ್ರೆ ಕಳೆದ 3 ವರ್ಷಗಳಲ್ಲಿ ಹ್ಯಾಟ್ರಿಕ್ ಸರಣಿಗಳಲ್ಲಿ ಸೋಲಿಸ್ಕೊಳ್ತಾ ಬಂದಿದೆ. ಕಳೆದ 3 ವರ್ಷಗಳಲ್ಲಿ ಪಾಕಿಸ್ತಾನ ತಂಡ ಬಾಂಗ್ಲಾ ವಿರುದ್ಧ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದೆ. ಅಷ್ಟೇ ಅಲ್ಲದೆ ಬಾಂಗ್ಲಾದೇಶ ತಂಡ ಪಾಕಿಸ್ತಾನದ ವಿರುದ್ಧ 11 ವರ್ಷಗಳ ಬಳಿಕ ಮೊದಲ ಬಾರಿಗೆ ಸರಣಿಯನ್ನ ಗೆದ್ದುಕೊಂಡಿದೆ, ಅಂದ್ರೆ ಏಕದಿನ ಸರಣಿಯನ್ನ. 2015ರ ಬಳಿಕ ಪಾಕಿಸ್ತಾನ ವಿರುದ್ಧ ಒಮ್ಮೆಯೂ ಕೂಡ ಬಾಂಗ್ಲಾದೇಶ ತಂಡ ಏಕದಿನ ಸರಣಿಯನ್ನ ಗೆದ್ದಿರಲಿಲ್ಲ. ಬಟ್ ಈಗ ಅದನ್ನ ಸಾಧಿಸಿ ತೋರಿಸಿದೆ. ಆದ್ರೆ ಈ ಸೋಲನ್ನ ಪಾಕಿಸ್ತಾನ ಸುಲಭಕ್ಕೆ ಒಪ್ಪಿಕೊಳ್ಳೋಕೆ ಮಾತ್ರ ರೆಡಿ ಇಲ್ಲ. ಶಿಷ್ಟಾಚಾರ ಪಾಲಿಸಿಲ್ಲ ಎಂದು ಅಂಪೈರ್ ರೆಫರಿ ವಿರುದ್ಧ ದೂರು. ಇನ್ನು ಕೊನೆಯ ಓವರ್ವರೆಗೂ ಕೂಡ ಪಾಕಿಸ್ತಾನ ಗೆಲುವಿನ ರೇಸ್ನಲ್ಲೇ ಇತ್ತು. ರಿಷದ್ ಹುಸೈನ್ ಎಸೆದಂತ ಕೊನೆಯ ಓವರ್ನಲ್ಲಿ ಪಾಕಿಸ್ತಾನದ ಗೆಲುವಿಗೆ 14 ರನ್ಗಳ ಅಗತ್ಯ ಇತ್ತು. ಮೊದಲ 4 ಎಸೆತಗಳಲ್ಲಿ 2 ರನ್ಗಳು ಬಂದಿದ್ವು. ಕೊನೆಯ 2 ಎಸೆತಗಳಲ್ಲಿ ಪಾಕಿಸ್ತಾನಕ್ಕೆ ಗೆಲುವಿಗೆ 12 ರನ್ಗಳ ಅಗತ್ಯ ಇತ್ತು. ರಿಷದ್ ಹುಸೈನ್ ಅವರು ಸ್ಟ್ರೈಕ್ನಲ್ಲಿದ್ದಂತ ಶಾಹೀನ್ ಆಫ್ರಿದಿಗೆ ಎಸೆದಂತ 5ನೇ ಚೆಂಡನ್ನ ಅಂಪೈರ್ ಕುಮಾರ್ ಧರ್ಮಸೇನ ಅವರು ವೈಡ್ ಅಂತೇಳಿ ಘೋಷಣೆ ಮಾಡ್ತಾರೆ. ಆದ್ರೆ ರಿಷದ್ ಹುಸೈನ್ ಮತ್ತು ಬಾಂಗ್ಲಾ ಪರ ಲಿಟನ್ ದಾಸ್ ರಿವ್ಯೂ ಅನ್ನ ತಗೊಳ್ತಾರೆ. ಅದು ವೈಡ್ ಇಲ್ಲ ಅಂತ. ಆಗ ಚೆಂಡು ಬ್ಯಾಟ್ಗೆ ಎಡ್ಜ್ ಆಗಿರೋದು ಗೊತ್ತಾಗುತ್ತೆ. ವೈಡ್ ಕ್ಯಾನ್ಸಲ್ ಆಗುತ್ತೆ. ಅಂತಿಮವಾಗಿ ಕೊನೆಯ ಎಸೆತದಲ್ಲಿ ಆಫ್ರಿದಿ ಕ್ಲೀನ್ ಬೌಲ್ಡ್ ಆಗ್ತಾರೆ. ಆದ್ರೆ ರಿವ್ಯೂ ತೆಗೆದುಕೊಳ್ಳೋಕೆ ಬಾಂಗ್ಲಾದೇಶಕ್ಕೆ ಧರ್ಮಸೇನ ಅವಕಾಶ ನೀಡಿದ ನಿರ್ಧಾರದ ಬಗ್ಗೆ ಪಾಕಿಸ್ತಾನ ತಗಾದೆ ತೆಗೆದಿದೆ. ಈ ಬಗ್ಗೆ ಮ್ಯಾಚ್ ರೆಫರಿ ನಿಯಮುರ್ ರಶೀದ್ಗೆ ದೂರನ್ನ ಕೊಟ್ಟಿದೆ. ಅವರ ವಾದ ಏನಂದ್ರೆ, ಪಾಕಿಸ್ತಾನದ ವಾದ
ಆನ್ ಸ್ಕ್ರೀನ್ ನಲ್ಲಿ ಬಾಲ್ ರಿಪ್ಲೇ ತೋರಿಸಿದ ಮೇಲೆ ಬಾಂಗ್ಲಾದೇಶ ರಿವ್ಯೂ ಅನ್ನ ತಗೊಂಡಿದೆ. ಸೊ ಇದರಿಂದಾಗಿ ಪಾಕಿಸ್ತಾನ ಆಡಳಿತ ಮಂಡಳಿ ತಮ್ಮ ದೂರನ್ನ ದಾಖಲು ಮಾಡಿದೆ. ಸೊ ಯಾವುದೇ ರೀಪ್ಲೇ ತೋರಿಸೋ ಮೊದಲು ರಿವ್ಯೂ ಅನ್ನ ತಗೊಳ್ಬೇಕು. ಬಟ್ ಅಲ್ಲಿ ರಿಪ್ಲೇನ ತೋರಿಸಿದ್ರಿಂದ ಇದು ಬಾಂಗ್ಲಾದೇಶಕ್ಕೆ ಅಡ್ವಾಂಟೇಜ್ ಆಯಿತು. ಸೊ ಆ ಸಾಮಾನ್ಯ ಶಿಷ್ಟಾಚಾರಗಳನ್ನ ಪಾಲನೆ ಮಾಡಿಲ್ಲ ಅಂತ ಪಾಕಿಸ್ತಾನ ವಾದಿಸ್ತಾ ಇದೆ. ಅದರ ಜೊತೆಗೆ ರಿವ್ಯೂ ತಗೊಳ್ಳೋಕೆ 15 ಸೆಕೆಂಡ್ಗಳ ಒಳಗೆ ತೆಗೆದುಕೊಳ್ಬೇಕು. ಆದರೆ ಬಾಂಗ್ಲಾದೇಶ ತಡ ಮಾಡಿದೆ. ಜೊತೆಗೆ ಟೆಲಿಕಾಸ್ಟ್ ವೇಳೆ ಯಾವುದೇ ಟೈಮರ್ ಕೂಡ ತೋರಿಸಿಲ್ಲ ಅಂತ ತಮ್ಮ ಅಸಮಾಧಾನ ಹೊರಹಾಕಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದಾರೆ. ಟ್ರೋಫಿಗಳನ್ನ ಕದ್ದು ಮನೆಗೆ ತರುತ್ತೀರಾ ಎಂದ ಅಕ್ಮಲ್. ಇನ್ನು ಪಾಕಿಸ್ತಾನಿ ಆಟಗಾರರ ಫ್ಲಾಪ್ ಶೋ ಬಗ್ಗೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಕಮ್ರಾನ್ ಅಕ್ಮಲ್ ಸಿಡಿಮಡಿಗೊಂಡಿದ್ದಾರೆ. ಸೊ ಪಾಕಿಸ್ತಾನದ ಸದ್ಯದ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ರೆ ನೆದರ್ಲ್ಯಾಂಡ್ ತಂಡ ಕೂಡ ನಮ್ಮ ವಿರುದ್ಧ ಸರಣಿಯನ್ನ ಆಡೋಕೆ ಬಯಸುತ್ತೆ. ಆ ಬಳಿಕ ನಮ್ಮನ್ನ ಸೋಲಿಸಿ ಅವರು ಕೂಡ ಟೆಸ್ಟ್ ಸ್ಥಾನಮಾನವನ್ನ ಪಡ್ಕೊಳ್ತಾರೆ. ಪಾಕಿಸ್ತಾನ ಕ್ರಿಕೆಟ್ನ ಇಂದಿನ ಸ್ಥಿತಿ ಇದು ಅಂತೇಳಿ ಲೇವಡಿ ಮಾಡಿದ್ದಾರೆ. ಜೊತೆಗೆ ನೀವು ಪಂದ್ಯಗಳಲ್ಲಿ ಎದುರಾಳಿ ತಂಡಗಳನ್ನ ಸೋಲಿಸದೆ ಇದ್ರೆ ಐಸಿಸಿ ಟ್ರೋಫಿಗಳನ್ನೇನು ಕದ್ದು ಮನೆಗೆ ತರ್ತೀರಾ ಅನ್ನೋ ಮೂಲಕ ಮೊಯ್ಸಿನ್ ನಖ್ವಿಗೂ ಕೂಡ ಟಾಂಟ್ ಕೊಟ್ಟಿದ್ದಾರೆ. ಅಂದ್ರೆ 2025ರ ಏಷ್ಯಾ ಕಪ್ ಟ್ರೋಫಿ ಫೈನಲ್ ನಲ್ಲಿ ಭಾರತ ಗೆದ್ದುಕೊಂಡ್ರು ಕೂಡ ಪಾಕಿಸ್ತಾನದ PCB ಅಧ್ಯಕ್ಷನಾಗಿರುವಂತ ಮೊಯ್ಸಿನ್ ನಖ್ವಿ ಆ ಟ್ರೋಫಿಯನ್ನ ಕೊಡದೆ ಹೊತ್ತೊಯ್ದಿರು. ಸೊ ಇನ್ನು ಪಾಕಿಸ್ತಾನ ಹೀಗೆ ಸಾಲು ಸಾಲು ಪಂದ್ಯಗಳನ್ನ ಸೋಲ್ತಾ ಇದ್ರೆ ಕ್ಯಾಪ್ಟನ್ ಶಾಹಿನ್ ಅಫ್ರಿದಿ ಮಾತ್ರ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದೇವೆ, ನಮ್ಮ ಯಂಗ್ಸ್ಟರ್ಸ್ ಕಡೆಯಿಂದ ಅದ್ಭುತ ಪ್ರದರ್ಶನ ನೀಡಿದ್ರು ಎಂದಿದ್ದಾರೆ. ಒಟ್ನಲ್ಲಿ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅನ್ನ ಬಿಟ್ಟು PSL ಜೊತೆ ಒಂದಷ್ಟು ಡೊಮೆಸ್ಟಿಕ್ ಕ್ರಿಕೆಟ್ಗಳನ್ನ ಆಡುವುದೇ ಬೆಸ್ಟ್ ಅನ್ಸುತ್ತೆ. ನಮಸ್ಕಾರ.